ನಮಸ್ಕಾರ ದೈವ. ಇದು 4ನೇ ತಾರೀಕಿನ ಲಾಗ್ ಆಗಿರ್ತೈತಿ. ಇದನ್ನ ಹಲವಾರು ಕಾರಣಾಂತರಗಳಿಂದ ಅಪ್ಲೋಡ್ ಮಾಡಕ್ ಆಗಿರೋದಿಲ್ಲ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡಕತ್ತೆ. ಇವತ್ತ ಬೆಳಿಗ್ಗೆ ಎದ್ದ ತಕ್ಷಣ ನಮ್ ವಿಜ್ಜು ಮೇಸ್ತ್ರಿ ನಮ್ ಪಕ್ಕೀರ್ ಮೇಸ್ತ್ರಿನ ಡಿಪ್ರೆಷನ್ ಗೆ ಹೋಗಿಸ್ಬಿಟ್ಟ. ಅವ್ರಿಬ್ರು ಚಪ್ಪಲ್ ಡಿಫ್ರೆಂಟ್ ಆಗಿದ್ರು ನೋಡಕ್ ಸ್ವಲ್ಪ ಸೇಮ್ ಅದಾವ್. ಡಿಪ್ರೆಷನ್ ಅದಕ್ಕ ವಿಜ್ಜು ಮೇಸ್ತ್ರಿ ಇದನ್ನೊಂದ್ ಹಾಕೊಂಡ್ ಹೋಗ್ಬಿಟ್ಟಾನ್ರಿ. ಅವ ನಮ್ಕಿಂತ ಮೊದ್ಲ ಜಳಕ ಮಾಡಕ್ ಹೋಗಿದ್ದ. ಅದಕ್ ನಾವು ಅವ್ನ ಹುಡ್ಕೊಂಡ ಹೋದಿವಿ. ನೋಡ್ರಿ ಅವ್ ಬೇರೆ ಬೇರೆ ಚಪ್ಪಲ್ ಹಾಕೊಂಡ್ ಬಂದ್ರು ಅವಂಗ ಹಾಕೊಂಡ್ ಬಂದಿದ್ ಕಬರೇ ಇಲ್ಲ. ನಾ ಹೇಳಿದ್ಮ್ಯಾಲ ಗೊತ್ತಾಗೈತ್ರಿ ಅವ್ನು. ಬ್ಯಾಗ್ನೆಲ್ಲ ಒಂದ್ ಕಡೆ ಇಟ್ಟು ಅಲ್ಲಿ ವಿಜ್ಜು ಮೇಸ್ತ್ರಿನ ಕುಂದ್ರಿಸಿ ನಾವು ಸ್ನಾನ ಮಾಡಕ್ ಹೋಗಿದ್ವಿ. ವಿಜ್ಜು ಮೇಸ್ತ್ರಿ ನಮ್ಕಿಂತ ಮೊದ್ಲ ಸ್ನಾನ ಮಾಡಿ ಬಂದಿದ್ದ. ಇಷ್ಟು ಜಳಕ ಮಾಡಿ ಬ್ಯಾಗ್ ನ ಕೌಂಟರ್ ಕೊಟ್ರ ಅಂತೇಳಿ ಕೌಂಟರ್ ಕಡೆ ಹೋದಿವಿ. ಕೌಂಟರ್ ಹೋಗೋಕ್ಕಿಂತ ಮೊದ್ಲ ಎಲ್ಲಾರು ಕೂಡಿ ಚಾ ಕುಡಿದ್ವಿ. ಆಮೇಲೆ ಕೌಂಟರ್ ಹೋಗಿ ಪಾಳೆ ಹಚ್ಚಿ ಅಲ್ಲಂತ್ರಿ ಫುಲ್ ರಶ್ ಇತ್ತು. ಅದ್ರಾಗ ನೂಕ್ಯಾಡಿ ಜಿಗದಾಡಿ ಗುದ್ದಾಡಿ ನಮ್ ಎಲ್ಲಾರ ಬ್ಯಾಗಿಗೂ ಒಂದೊಂದು ಟೋಕನ್ ಇಸ್ಕೊಂಡೆ. ಅದು ಪದ್ಧತಿ ಕಾಣುವಂಗ ಬ್ಯಾಗಿಗೆ ಅದನ್ನ ಗಟ್ಟೆ ಕಟ್ಟಿ ಬ್ಯಾಗ್ ನ ಒಂದ್ ದೊಡ್ಡ ಟ್ರೇ ಒಳಗೆ ಇಟ್ಟು ಬ್ಯಾಗಿಗೆ ಬಾ ಹೇಳಿ ನಾವ್ ಅಲ್ಲಿಂದ ಹೊರಗೆ ಹೋದಿವಿ. ಎಲ್ಲಾ ಬ್ಯಾಗುಗಳಿಗೆ ಟೋಕನ್ ಕಟ್ಟಿ ಕೌಂಟರ್ ಒಳಗೆ ಇಟ್ಟು ಬಂದ್ರು ನನ್ ಕೈಯಾಗ ಒಂದು ಚೀಲ ಉಳ್ದ. ನಾವು ಅಲಿಪಿರಿ ಮೆಟ್ಲದಂತಲೂ ಹೋಗಿ ಕಾಯಿ ಕರ್ಪೂರ ತಗೊಂಡ ಅಲ್ಲಿದ್ದ ರಶ್ನೆಲ್ಲ ಸೈಡ್ ಸರ್ಸ್ಕೊಂತ ವೆಂಕಟೇಶ್ವರಗೆ ನಮಸ್ಕಾರ ಮಾಡಿ ಮೆಟ್ಲ ಹತ್ತಾಕ ಶುರು ಮಾಡಿದ್ವಿ. ಹಾಯ್ ಗಾಯ್ಸ್, ಇವಾಗ ತಿರುಪತಿ ಮೆಟ್ಲ ಹತ್ತಿದ್ವಿ ಅಷ್ಟೇ. ಸ್ಟಾರ್ಟಿಂಗ್ ಒಳಗೆ ಏನೋ ಫುಲ್ ಹುರುಪ್ ಐತಂತ ಹೇಳಿ ಮೆಟ್ಲ ಹತ್ತದು ಈಸಿ ಅನ್ಸಕತ್ತ. ನಾವು ಹಂಗ ಆಜು ಬಾಜು ಇರೋ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ಕೊಂತ ಒಂದ್ 300-400 ಮೆಟ್ಲ ಹತ್ತಿದ್ವಿ. 400 ಮೆಟ್ಲ ಹತ್ತಿದ್ ನಮ್ ಶಾಂತವನ್ನಾಗ ಅಲ್ಲೇ ಸೈಡ್ ಕುಂದ್ರಬೇಕು ಅನ್ಸಕತ್ತ. ಅದಕ್ಕ ಅವ್ನ ಹಂಗೋಟ್ ಮಾಡಿ 500 ಮೆಟ್ಲ ಹಚ್ಚಿರಾತ ಅಂತೇಳಿ ದೂಸ್ಕೋ ಅಂತ 500 ಮೆಟ್ಲ ಹಚ್ಚಿದ್ವಿ. 500 ಮೆಟ್ಲಿಗೆ ಸಾಕಾತ್ರಿ ನಮ್ ಮೆಸ್ತ್ರಿಗೆ. ಸಾಕಾಗಿ ಕುಂತಿದ್ ನಮ್ ಶಾಂತನ್ನಾಗ ಮಹೇಶ್ ಗಾಳಿ ಹೊಡೆಯತ್ತಿದ್ದ. ಕಿರಣ್ ಎಂಟರ್ಟೈನ್ಮೆಂಟ್ ಕೊಡಾತಿದ್ದ. ಮತ್ ಹಂಗೋಟ್ ಮಾಡಿ ಅವ್ನ ಇನ್ನೊಂದ್ 200 ಮೆಟ್ಲನಾರ ಹಚ್ಚಿರಾತ ಅಂತೇಳಿ ಎಳ್ಕೊಂಡ ಬಂದ ಬಿಟ್ಟಿವಿ. ಆ 200 ಮೆಟ್ಲ ಹತ್ತು ಗುಡ್ದ ಅವ್ನ ಸ್ಥಿತಿ ಆಪಲ್ ಜ್ಯೂಸ್ ಕುಡಿ ಹಂತಕ್ ಬಂದಿತ್ತು. ಗೋವಿಂದನ ನಾಮಸ್ಮರಣೆ ಮಾಡ್ಕೊಂತ ಶಾಂತನನ್ ಕರ್ಕೊಂಡ ಮತ್ ಮೆಟ್ಲ ಹತ್ತಕ್ ಶುರು ಮಾಡಿದ್ವಿ. ಗೋವಿಂದ 800 ಮೆಟ್ಲ ಹತ್ತು ಗುಡ್ದ ಅವ್ನ ಸ್ಥಿತಿ ನನಗ ಆಗುದಿಲ್ಲ ಯಪ್ಪ ಅನ್ನೋ ಹಂತಕ್ಕ ಬಂದಿತ್ತು. ಆದ್ರ ನಾವು ಬಿಡ್ಬೇಕಲ್ಲ, ಎಳ್ಕೊಂಡ್ ಹತ್ತೇ ಬಿಟ್ಟಿವಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತ. ಮೊದ್ಲು ಹುರುಪ್ನೊಳಗ ಮೆಟ್ಲ ಹತ್ತದು ಈಸಿ ಅನ್ಸಿತ್ತು. ಆದ್ರ ಬರ್ಬರ್ತ ಹತ್ತದ ಕಷ್ಟ ಆಗ್ಬಿಡ್ತು. ನಾವ್ ತೆಳಗಿದ್ದಾಗ ಕಡಿಮೆ ಇದ್ದ ಜನ ಮ್ಯಾಲ್ ಬರ್ಬಿಡ್ದ ಹೆಚ್ಚಿಗೆ ಆಗಿದ್ರು. ಆ ಗದ್ಲದೊಳಗ ಶಾಂತನನ್ ದುಗಿಸ್ಕೊಂತ ಮತ್ ಮೆಟ್ಲ ಹತ್ತಕ್ ಶುರು ಮಾಡಿದ್ವಿ. ಶಾಂತನಗ ಬಾಳ್ ನೀರ್ ಕುಡಿದ್ರ ಹತ್ತದ ಕಷ್ಟಕತ್ತ ಅಂತೇಳಿ ವಿಜಯನ ಬೂಚಿಲೆ ನೀರ್ ಹಾಕಾತಿದ್ದ. ಶಾಂತನನ್ನ ಮತ್ ಅಲ್ಲಿಂದ ಕರ್ಕೊಂಡು ಮುಂದ್ ಹೋದ್ವಿ. ಈ ಸಲ ಅವನ ಸ್ಥಿತಿ ಮಾವಿನ ಹಣ್ಣು ತಿನ್ನೋ ಹಂತಕ್ ಬಂದಿತ್ತು. ತಿರುಪತಿ ಒಳಗಿದ್ದಾಗ ಸಣ್ಣ ನಾಮದಗತ್ಲೆ ಕಾಣೋದು ಇದ ನೋಡ್ರಿ ಆ ಲೈಟ್. ನಾನ್ ತೆಳಗಿದ್ದಾಗ ಏನ್ ಅನ್ಕೊಂಡಿದ್ದಪ್ಪ ಅಂತಂದ್ರೆ ಇಲ್ಲಿಗೆ ಮೆಟ್ಲ ಹತ್ತದ್ ಮುಗಿತ್ತು, ಇದ ಶ್ರೀನಿವಾಸನ್ ಗೋಪುರ ಇರ್ಬೋದ್ ಅಂತ ಹೇಳಿ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬಂದ್ ಮೇಲೆ ಗೊತ್ತಾತ ನಾವು ಬಂದಿದ್ದು ಈಗ ಅರ್ಧ ದಾರಿ, ಇನ್ನ ಅರ್ಧ ದಾರಿ ಐತ್ ಅಂತ ಹೇಳಿ. 2000 completed. ಮತ್ತೆ 500 ಮೆಟ್ಲಿಗೊಮ್ಮೆ ಕುಂದ್ರಾಕತ್ತಾನ್ರಿ ಇವಂಗ. ಇವ ನಮ್ಮ ವಿಜು ಮೇಸ್ತ್ರಿ ಅವ್ರ ನೀರ್ ಕುಡ್ಸಾತಾರ ನೋಡ್ರಿ. ಬೂಚ್ಲೆ ಮತ್ತೆಲ್ಲಾರು ಕೂಡ ಅಲ್ಲಿಂದ ಮುಂದ್ ಹೋದಿವಿ. ಇಲ್ಲಿ ಬಂದ್ ಮೇಲೆ ಈ ನೀರಿನ ಪೈಪ್ ನೋಡಿ ನಾ ಸ್ವಲ್ಪ ಯೋಚನೆ ಮಾಡಕ್ ಶುರು ಮಾಡಿದೆ. ಇಲ್ಲಿ ಇಂತ ಗುಡ್ಡದ ಮೇಲೆ ನೀರ್ ಏರ್ಸಾಕತ್ತಾರ. ನಮ್ ಊರಾಗ ನೋಡ್ರಿ ನಮ್ ಹಿತ್ತಲದಾಗಿರೋ ಸಿಂಟ್ಯಾಕ್ಸಿಗೆ ನೀರೇ ಇರ್ವಲ್ದ ಅಂತ ಹೇಳಿ ಮುಂದ್ ಹೋದ್ಮೇಲೆ ಶಾಂತನ್ನ ಮತ್ ಕುಂತ. ಈ ಸಲ ಎಲ್ಲಾರ್ಗಿ ಕೊಡಾಕಂತೇಳಿ ಮೆಂಟ್ ತಂದಿದ್ದ. ಮೆಂಟ್ ತಿನ್ಕೊಂತ ಅವ್ನ್ ಕರ್ಕೊಂಡ ಹಂಗ ಮುಂದ್ ಹೋದ್ವಿ. ಮೆಂಟ್ ತಿಂದಿದ್ದಕ್ಕೈತೋ ಏನ್ ಎದಕ್ಕೈತೋ ಗೊತ್ತಿಲ್ಲ. ನೋಡ್ರಿ ಹುರುಪೊಳಗ್ ಓಡಾಡ್ಕೊಂತ ಹೋದ ನಮ್ ಶಾಂತನ ಮುಂದ್ ಹೋಗಿ ಮತ್ ಕುಂತ. ಈ ಸಲ ಅವ್ನ್ ನೀರ್ ಸಪ್ಲೈ ಮಾಡಾರ ಚೇಂಜ್ ಆಗಿದೆ. ನಮ್ಮ ಅನಿಲನ್ನ ಅವಂಗ ನೀರ್ ಕುಡ್ಸಾತಿದ್ದ. ಆಗಲ್ಲೇ ಜಿಂಕಿನ ಸ್ವಲ್ಪ ದೂರಿಂದ ನೋಡಿ ಖುಷಿ ಪಟ್ಟಿದ್ವಿ. ಆದ್ರೆ ಈಗ ನೋಡ್ರಿ ನಮ್ ಕೈ ಹತ್ರನ ಬಂದ್ ನಿಂತ್ ಬಿಟ್ಟಿದ್ವಿ. ನಮ್ ಫಕೀರನ ಅದಕ್ಕೆ ಏನಾರು ತಿನ್ನಾಕ್ ಕೊಡದ್ ಬಿಟ್ಟು ಅದ್ರ ಸ್ನ್ಯಾಪ್ ಹಾಕಾತಿದ್ದ. ಮತ್ತ ಅವ್ನ್ ಕರ್ಕೊಂಡ ಮೆಟ್ಲ ಹತ್ತಾಕ್ ಶುರು ಮಾಡಿದ್ವಿ. ಮುಂದ್ ಬಂದ್ ಮತ್ತೊಂದ್ ಪ್ರಾಣಿನ ನಾವು ಭೇಟಿ ಆದ್ವಿ. ಆದ್ರೆ ಇದ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಇದೊಂಥರ ಕತ್ತಿ ಪ್ಲಸ್ ಕ್ವಾನ ಎರಡು ಮಿಕ್ಸ್ ಐತ್ ನೋಡ್ರಿ. ಇದ್ರ ಹೆಸರು ಏನಾರ ನಿಮ್ಗೆ ಗೊತ್ತಿದ್ರೆ ನಮಗೂ ಒಂದ್ ಸ್ವಲ್ಪ ತಿಳಿಸ್ರಿ.